ದಶಮಾಂಶ ಸಂಖ್ಯೆಗಳನ್ನ ಕಳೆಯುವುದರ ಅಂದಾಜಿಸೋಣ ಬನ್ನಿ. ಇಲ್ಲಿ 12.93 ಮೈನಸ್ 6.1 ಸರಿಸುಮಾರು ಎಷ್ಟು ಅಂತ ನಾವು ಅಂದಾಜಿಸಬೇಕಾಗಿದೆ. ಅಂದಾಜಿಸುವ ಪ್ರಕ್ರಿಯೆ ಎಂಥದ್ದು ಅಂದ್ರೆ, ನಾವು ಯಾವುದೇ ಪೆನ್, ಪೇಪರ್ ಅಥವಾ ಕ್ಯಾಲ್ಕುಲೇಟರ್ನ ಬಳಕೆ ಮಾಡದೆ ತುಂಬಾ ವೇಗವಾಗಿ ಮನಸ್ಸಿನಲ್ಲೇ ಉತ್ತರವನ್ನ ಕಂಡುಕೊಳ್ಳೋದಾಗಿರುತ್ತೆ. ಹಾಗಾಗಿ ಇಲ್ಲಿ ನಿಖರವಾದ ಉತ್ತರಕ್ಕಿಂತ ವೇಗವಾಗಿ ಉತ್ತರಿಸೋದು ತುಂಬಾ ಮುಖ್ಯ ಆಗತ್ತೆ. ಆದ್ರೆ ಇಲ್ಲಿ ನಾನು ನಿಮ್ಗೆ ಬರೆದು ತೋರಿಸ್ತೇನೆ. 12.93 ಸರಿಸುಮಾರು ಬಿಡಿ ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸಿದ್ರೆ 13 ಆಗುತ್ತೆ. ಅದೇ ರೀತಿ 6.1 ಬಿಡಿ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದ್ರೆ 6 ಅಂತ ಸಿಕ್ಕತ್ತೆ. ಇದೆರಡರ ವ್ಯತ್ಯಾಸ ಬಂದು 7. ಹಾಗಾಗಿ ಆಪ್ಷನ್ ಎ 7. ಇದನ್ನ ನಾವು ನಿಖರವಾಗಿ ಮಾಡೋದಾದ್ರೆ 12 ಮೈನಸ್ 6 ಬಂದು 6 ಮತ್ತು 93 ಶತಾಂಶಗಳು, ಮತ್ತು ಇಲ್ಲಿ ನಾವು 10 ಶತಾಂಶ ಅಂತ ತಗೊಳ್ಬೋದು. 93 ಶತಾಂಶ ಮೈನಸ್ 10 ಶತಾಂಶ ಅಂದ್ರೆ 83 ಶತಾಂಶ ಅಥವಾ 0.83. ಇದನ್ನ ಕೂಡಿಸಿದ್ರೆ ನಾವು 6.83 ಉತ್ತರವಾಗಿ ಸಿಕ್ಕತ್ತೆ. ಇದರ ನಿಖರವಾದ ಉತ್ತರವಾದ 6.83 ಶತಾಂಶಗಳು 6.83 ಅಂದಾಜಿಸಿದ್ರೆ ನಮಗೆ 7 ಸಿಕ್ಕತ್ತೆ. ಈಗ ಮತ್ತೊಂದು ಪ್ರಶ್ನೆಯ ಕಡೆ ಗಮನ ಹರಿಸೋಣ. ವಿಡಿಯೋನ ಪಾಸ್ ಮಾಡಿ ಈ ಒಂದು ಲೆಕ್ಕಕ್ಕೆ ಸರಿಸುಮಾರು ಯಾವ ಉತ್ತರ ಸಿಗ್ಬೋದು ಅಂತ ನೀವೇ ಅಂದಾಜು ಮಾಡಿ. 56.75 ಸರಿಸುಮಾರು 57ರ ಹತ್ತಿರ ಇದೆ ಅಲ್ವಾ? ಅದೇ ರೀತಿ 46.1 47ರ ತುಂಬಾ ಹತ್ತಿರದಲ್ಲಿ ಕಂಡುಬರುತ್ತೆ. ಇದೆರಡರ ವ್ಯತ್ಯಾಸ ಬಂದು 10. ಹಾಗಾಗಿ ಆಪ್ಷನ್ ಎ 10 ಸರಿಯಾದ ಉತ್ತರ. ಈಗ ಮತ್ತೊಂದು ಪ್ರಶ್ನೆಯನ್ನ ಅಭ್ಯಾಸ ಮಾಡೋಣ. 49.7 ಮೈನಸ್ 4.16 ಸರಿಸುಮಾರು ಎಷ್ಟಿರ್ಬೋದು? 49.7 ಸರಿಸುಮಾರು 50ರ ಹತ್ತಿರ ಇದೆ. ಅದೇ ರೀತಿ 4.16 4ರ ಹತ್ತಿರ ಇದೆ. ಅಂದ್ರೆ 50 ಮೈನಸ್ 4 ಬಂದು 46. ಆಪ್ಷನ್ ಡಿ 46 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಈ ರೀತಿಯಲ್ಲಿ ನಾವು ದಶಮಾಂಶ ಸಂಖ್ಯೆಗಳನ್ನ ಹೊಂದಿರುವ ವ್ಯವಕಲನವನ್ನ ಮಾಡಬಹುದು. ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ನಿಖರವಾದ ಉತ್ತರಕ್ಕಿಂತ ವೇಗವಾಗಿ ಉತ್ತರಿಸೋದು ಮುಖ್ಯ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಂದಾಜಿಸುವ ಪ್ರಕ್ರಿಯೆ ನಮಗೆ ತುಂಬಾ ಸಹಾಯ ಮಾಡುತ್ತೆ.